Okay, it is all about balancing of equation. Then very important concept ಯಾವುದು ಅಂದ್ರೆ types of chemical reaction. Types of chemical reactions. ರಾಸಾಯನಿಕ ಸಮೀಕರಣಗಳ ವಿಧಗಳು. ರಾಸಾಯನಿಕ ಸಮೀಕರಣಗಳ ವಿಧಗಳು. Right? ಇಲ್ಲಿ there are 4 main types of chemical reactions. ಎಷ್ಟಿದಾವ? 4 ಇದಾವೆ. One is chemical combination. Chemical combination or ನಾವು chemical ತಗೋಬೇಡ. ಸುಮ್ಮನೆ combination reaction. First one is combination reaction. Combination reaction. ಇದಕ್ಕೆ ನಾವು ಕನ್ನಡದೊಳಗೆ ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಕರೀತೀವಿ. ರಾಸಾಯನಿಕ ಸಂಯೋಗ, ಕೆಮಿಕಲ್ ಕಾಂಬಿನೇಷನ್. ಸೆಕೆಂಡ್ ಒನ್ ಈಸ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಡಿಕಾಂಪೋಸಿಷನ್ ರಿಯಾಕ್ಷನ್. ಡಿಕಾಂಪೋಸ್ ಇಟ್ ಮೀನ್ಸ್ ಡಿವೈಡ್. ಇದಕ್ಕೆ ನಾವು ಕನ್ನಡದೊಳಗೆ ವಿಘಟನೆ ಕ್ರಿಯೆ ಅಂತ ಕರೀತೇವೆ. ರಾಸಾಯನಿಕ ವಿಘಟನೆ. ಡಿಕಾಂಪೋಸಿಷನ್ ರಿಯಾಕ್ಷನ್. ರೈಟ್. ಥರ್ಡ್ ಒನ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. करंट होता है. ವರ್ಕಿಂಗ್ ಆಯ್ತು ಸರ್ ಈಗ. ಹಾ ಬೆಳಕಲ್ಲಿ ಬೆಳಕಿಲ್ಲ ಅಲ್ಲಿ ಹಾಕಿ ಸರ್. ಕಂಟಿನ್ಯೂ ಮಾಡಲ ಸರ್. ರೈಟ್. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಿಸ್ಪ್ಲೇಸ್ಮೆಂಟ್ ಮೀನ್ಸ್ ಇದಕ್ಕೆ ನಾವು ಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಏನಂತ ಇದಕ್ಕೆ? ಸ್ಥಾನ ಪಲ್ಲಟ ಕ್ರಿಯೆ. ಡಿಸ್ಪ್ಲೇಸ್ಮೆಂಟ್ ಸ್ಥಾನ ಪಲ್ಲಟ. ಸ್ಥಾನ ಪಲ್ಲಟ ಕ್ರಿಯೆ. And fourth one, double displacement reaction. Double displacement reaction. ನೋಡ್ರಿ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ. ದ್ವಿಸ್ಥಾನ ಪಲ್ಲಟ. ದ್ವಿಸ್ಥಾನ ಪಲ್ಲಟ ಕ್ರಿಯೆ. Right? Here, 4 types of chemical reactions. Mainly 4 types of chemical reactions. One is combination reaction, decomposition reaction, displacement reaction, double displacement reaction. ಸಣ್ಣ ಇಲ್ಲಿ ಹೆಸರೇ ಹೇಳುತ್ತೆ ಕಾಂಬಿನೇಷನ್, ಕಂಬೈನ್. ವರ್ಡ್ ಅನ್ನ ಕರೆಕ್ಟ್ ಆಗಿ ನೆನಪಿಟ್ಟುಕೊಳ್ರಿ, ಡೆಫಿನಿಷನ್ ಬರೀಬಹುದು ನಾವು. ಕಾಂಬಿನೇಷನ್ ಮೀನ್ಸ್ ಕಂಬೈನ್. ಕಂಬೈನ್ ಅಂದ್ರೆ ಕೂಡ್ಸೋದು. ಅದನ್ನ ನಾವು ಕನ್ನಡದೊಳಗೆ ಸಂಯೋಗ ಅಂತ ಕರಿತೀವಿ. ಏನಂತ ಅದಕ್ಕೆ? ಸಂಯೋಗ ಮಾಡೋದು, ಕೂಡ್ಸೋದು. ಡಿಕಾಂಪೋಸಿಷನ್, ಡಿಕಾಂಪೋಸ್ ಒಡೆಯೋದು. ಏನ್ ಮಾಡೋದು? ಅದನ್ನ ಒಡೆಯೋದು. ಸಿಂಗಲ್ ಇರುತ್ತೆ, ಒಡೆದು ಬಿಡೋದು. ಅನ್ನೋದನ್ನ ಜಾಸ್ತಿ ಜಾಸ್ತಿ ಮಾಡ್ತಾ ಹೋಗೋದು. ಅಂದ್ರೆ ವಿಘಟನೆ ಕ್ರಿಯೆ ಅಂತ ಕರಿತೀವಿ. ಡಿಸ್ಪ್ಲೇಸ್ಮೆಂಟ್ ಒಂದ್ ಜಾಗದೊಳಗೆ ಇರುತ್ತೆ, ಅದ್ರ ಜಾಗ ಚೇಂಜ್ ಮಾಡೋದು. ಏನ್ ಮಾಡೋದು? ಅದ್ರದ್ದು ಜಾಗ ಚೇಂಜ್ ಮಾಡೋದು. ದಟ್ ಈಸ್ ಕಾಲ್ಡ್ ಆಸ್ ಸ್ಥಾನ ಪಲ್ಲಟ ಕ್ರಿಯೆ ಆರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಬಲ್ ಡಿಸ್ಪ್ಲೇಸ್ಮೆಂಟ್ ಇಬ್ಬರ ಜಾಗ ಎಕ್ಸ್ಚೇಂಜ್ ಮಾಡೋದು. ಅದಕ್ಕೆ ನಾವು ದ್ವಿಸ್ಥಾನ ಪಲ್ಲಟ. ಇಲ್ಲಿ ಒಂದೇ ಜಾಗ ಚೇಂಜ್ ಮಾಡಿತ್ತು, ಇಲ್ಲಿ 2 ಎಲಿಮೆಂಟು ತಮ್ಮ ತಮ್ಮ ಜಾಗಗಳನ್ನ ಅದಲು ಬದಲು ಮಾಡ್ಕೊತಾವು.
ಕ್ಲಿಯರ್? ದಟ್ ಇಸ್ ಕಾಲ್ಡ್ ಆಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಒಂದೊಂದೇ ನೋಡ್ತಾ ಬರೋಣಂತೆ. ಫಸ್ಟ್ ಒನ್ ಈಸ್ ಕಾಂಬಿನೇಷನ್ ರಿಯಾಕ್ಷನ್. ಕಾಂಬಿನೇಷನ್ ರಿಯಾಕ್ಷನ್. ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಕರೀತೀವಿ. ಏನಂಗಾದ್ರೆ ವಾಟ್ ಈಸ್ ಕೆಮಿಕಲ್ ಕಾಂಬಿನೇಷನ್? ನಿಮಗೆ 1 ಮಾರ್ಕ್ಸ್ or 2 ಮಾರ್ಕ್ಸ್ ಕೇಳ್ಬೋದು. ವಾಟ್ ಈಸ್ ಕೆಮಿಕಲ್ ಕಾಂಬಿನೇಷನ್? ಗಿವ್ ಎಕ್ಸಾಂಪಲ್, ಗಿವ್ ಒನ್ ಎಕ್ಸಾಂಪಲ್ ಅಂತ ಆದ್ರೂ ಕೇಳ್ಬೋದು ನಿಮಗೆ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಡೆಫಿನಿಷನ್ ನೀವೇ ಬರೀಬಹುದು. ನೋಡಿ, ಕಾಂಬಿನೇಷನ್ ರಿಯಾಕ್ಷನ್ ಅಂದ್ರೆ ಏನು? ನಾನು ಸುಮ್ಮನೆ ಜನರಲ್ ಆಗಿ ಒಂದು ಇಕ್ವೇಶನ್ ಅನ್ನು ಬರೀತೀನಿ ಇಲ್ಲಿ. ಎ ಪ್ಲಸ್ ಬಿ ಇಟ್ ಗಿವ್ಸ್ ಎ ಬಿ. ಜನರಲ್ ಇಕ್ವೇಶನ್ ಇದು. ಇವೇನಿವಲ್ಲಿ reactants. This is product. Then I take one more. A plus B plus C. It gives A, B, C. Reactants, product. Clear? ಇನ್ನೊಂದು ತಗೊಳ್ಳಿ. A plus B plus C plus D, it gives A, B, C, D. ಆ ಮೂರು ಇಕ್ವೇಶನ್ ಅಬ್ಸರ್ವ್ ಮಾಡಿ, ಮೂರು ಸಮೀಕರಣ ನಾವು ನೋಡಿದ್ರೆ ರಿಯಾಕ್ಟೆಂಟ್ ಮೊದಲನೇ ಇಕ್ವೇಶನ್ ಒಳಗೆ ಎಷ್ಟಿದಾವ? 2. ಸೆಕೆಂಡ್ ರಿಯಾಕ್ಷನ್ ಸೆಕೆಂಡ್ ಸಮೀಕರಣದೊಳಗೆ ಎಷ್ಟಿದಾವ? 3. ಅಂಡ್ ಥರ್ಡ್ ಒನ್ 4. ಪ್ರಾಡಕ್ಟ್ ಎಷ್ಟಿದಾವೆ ನೋಡ್ರಿ. ಫಸ್ಟ್ ರಿಯಾಕ್ಷನ್ one product, here also single, and it is also single. Hangre what is combination reaction? Nodri, ivistu reaction in which 2, 3, 4 anta baribedi. But neeve bardiralla anta barengilla. The reaction in which 2 or more, 3, 4, 5 ಎಷ್ಟನ ಬರಲಿ, more ಅಂತ ತಗೊಂಡ್ಬಿಡೋಣ. 2 or more reactants combine to form single product. To form single product. ಯಾವ ಕ್ರಿಯೆಯೊಳಗೆ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ವರ್ತಿಸಿ ಅಥವಾ ಕೂಡಿ ಒಂದೇ ಒಂದು ಉತ್ಪನ್ನ ಉತ್ಪತ್ತಿಯಾಗುತ್ತೋ ಅದನ್ನ ನಾವೇನಂತ ಕರಿತೀವಿ? ಕೆಮಿಕಲ್ ಕಾಂಬಿನೇಷನ್ ಅಥವಾ ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಡೆಫಿನಿಷನ್ ಕ್ಲಿಯರ್? ಏನು ಡೆಫಿನಿಷನ್? 2 or more reactants combine, ಸೇರ್ಕೊಂಡಾಗ to form single product, but product is always single. ಆ ತರ ನಿಮ್ಗೆ ಇಕ್ವೇಶನ್ ಗಳನ್ನ ಕೊಟ್ಟಿದ್ರು ಅಂದ್ರೆ ನೋಡ್ರಿ, ಕರೆಕ್ಟ್ ಅಬ್ಸರ್ವ್ ಮಾಡಿಬಿಟ್ಟು ರಿಯಾಕ್ಟೆಂಟ್ ಜಾಸ್ತಿ ಇದಾವೋ, ಪ್ರಾಡಕ್ಟ್ ಎಷ್ಟಿದಾವ ಒಂದೇ ಇತ್ತು ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಕೆಮಿಕಲ್ ಕಾಂಬಿನೇಷನ್. ಅಂದ್ರೆ ಎಕ್ಸಾಂಪಲ್ ನೋಡ್ತಾ ಬರೋದು. ಕೆಮಿಕಲ್ ಕಾಂಬಿನೇಷನ್ ಎಕ್ಸಾಂಪಲ್. ಸಲ್ಫರ್. ಸಲ್ಫರ್ ಮೀನ್ಸ್ ಗಂಧಕ ಅಂತ ಕರಿತೀವಿ. Yes, it reacts with the oxygen. It gives sulfur dioxide. It is a gas. Sulfur reacts with oxygen. ಅಂದ್ರೆ ಗಂಧಕವು ಆಮ್ಲಜನಕದೊಂದಿಗೆ ವರ್ತಿಸಿ ಗಂಧಕದ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. How many reactants here? 2 reactants, but product is single. S plus O2, SO. And second equation is C plus O2, it gives CO. And third, CaO, calcium oxide, ಸುಟ್ಟ ಸುಣ್ಣ ಅಂತ ಕರಿತೀವಿ ಇದನ್ನ. Calcium oxide, it reacts with the water. It reacts with the water. ಅಂದ್ರೆ ನೀವು ಇದನ್ನ ಮನೆಯೊಳಗೆ ಎಲ್ಲರಿಗೂ ಎಕ್ಸ್ಪೆರಿಮೆಂಟ್ ಗೊತ್ತಿರೋದೇ ಇದೆ. ಮನೆಗೆ ಸುಣ್ಣ ತಂದುಬಿಟ್ಟು ಅದನ್ನ ನೀರೊಳಗೆ ಹಾಕಿದಂಗೆ ನೋಡಿದೆ. ಸುಣ್ಣ ಗೋಡೆ ಬೆಳಕೆಲ್ಲ ಬಳಸ್ತೀವಲ್ಲ, ಕ್ಯಾಲ್ಸಿಯಂ ಆಕ್ಸೈಡ್ ಅಂದ್ರೆ ಅಂಗಡಿಗೆ ಹೋಗಿ ಸಂತೆಗೆ ಹೋಗಿ ಸುಣ್ಣ ತರ್ತೀವಿ. ಅದನ್ನ ಏನ್ ಮಾಡ್ತೀವಿ ನಾವು? ತಂದು ನೀರೊಳಗೆ, ಒಂದು ಮಡಿಕೆ ಒಳಗೆ ಅಥವಾ ಪಾಟ್ ಒಳಗೆ ನೀರೊಳಗೆ ಹಾಕ್ತಿವಿ. ಇಮಿಡಿಯೇಟ್ ಏನಾಗ್ತದ? ಬೆಣ್ಣೆ ತರ ಆಗ್ತತಿ, ಸಾಫ್ಟ್ ಕಲ್ಲಿದ್ದಂಗಿತ್ತು. ಕರಿಗ್ ಬಿಟ್ಟು ಏನಾಗ್ತತೆ? ಇಟ್ ಬಿಕಮ್ಸ್ ವಾಟರ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್.
ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಬಟ್ ನೀವು ಅದನ್ನ ಏನಂದ್ರೆ ಇದು ಹಾಕಿದ ತಕ್ಷಣ ಒಂದನ್ನ ಅಬ್ಸರ್ವ್ ಮಾಡ್ಬೋದು, ಏನಂದ್ರೆ ಅದು ಸುಮ್ಮನೆ ಕುದಿಯಕ್ ಸ್ಟಾರ್ಟ್ ಆಗ್ತದೆ. ಏನಾಗ್ತದ ಕುದಿಯೋಕೆ, ನೀವು ಮುಟ್ಟಿ ನೋಡಿದ್ರೆ ಏನಾಗಿರ್ತದ, ಸುಡ್ತತಿ, ಬಿಸಿ ಆಗಿರ್ತತಿ. ಅಂದ್ರೆ ಚೇಂಜ್ ಇನ್ ಟೆಂಪರೇಚರ್. ಏನಾಯ್ತಲ್ಲಿ ಚೇಂಜ್ ಇನ್ ಟೆಂಪರೇಚರ್ ಅಂದ್ರೆ ಇಟ್ ಲಿಬರೇಟ್ಸ್ ವಾಟ್ ಹೀಟ್. ಹೀಟ್ ಈಸ್ ಪ್ರೊಡ್ಯೂಸ್ಡ್. ನಾನಿಲ್ಲಿ ಹೀಟ್ ಅಂತ ಬರೀತೀನಿ. Here also two reactants, single product. It is also example for what? Combination reaction. ಒಂದು ಅಬ್ಸರ್ವ್ ಮಾಡ್ರಿ ಇಲ್ಲಿ ಹೀಟ್ ಅದ. ಬಟ್ ಇದೇ ಸುಣ್ಣ ಮಾಡಕ್ಕೆ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಸುಣ್ಣದ ಕಲ್ಲು ತಂದಿರ್ತಾರೆ, CaCO3, CaCO, ಕ್ಯಾಲ್ಸಿಯಂ ಕಾರ್ಬೋನೇಟ್. ಹೌದಾ? ಈಗ ಇದನ್ನ ಡಿವೈಡ್ ಮಾಡ್ಬೇಕಿತ್ತಂದ್ರೆ ದೇ ಸಪ್ಲೈ ಹೀಟ್. ಹೀಟ್ ಸಪ್ಲೈ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಏನಾಗ್ತದ, ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್. ನೋಡಿ ಇಲ್ಲಿ ಒಂದು ರಿಯಾಕ್ಷನ್ ಒಳಗೆ ಹೀಟ್ ಲಿಬರೇಟ್ ಆಗಿದೆ, ಇನ್ನೊಂದು ರಿಯಾಕ್ಷನ್ ಆಗ್ಲಿಕ್ಕೆ ಹೀಟ್ ಯೂಸ್ ಆಗಿದೆ. ಹಾಗಾದ್ರೆ ಇದರ ಆಧಾರದ ಮೇಲೆ ನಾವು ಎರಡು ಮತ್ತೆ ಇಕ್ವೇಶನ್ ಗಳನ್ನ ನೋಡ್ಬೋದು. ಯಾವ ರಿಯಾಕ್ಷನ್ ಒಳಗೆ ಹೀಟು ಲಿಬರೇಟ್ ಆಗುತ್ತೋ ದಟ್ ಈಸ್ ಕಾಲ್ಡ್ ಆಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಏನಂತೀವಿ ಅದಕ್ಕೆ? ಎಕ್ಸೋಥರ್ಮಿಕ್ ರಿಯಾಕ್ಷನ್. ಕನ್ನಡದೊಳಗೆ ಬಹಿರ್ ಉಷ್ಣ ಕ್ರಿಯೆ ಅಂತ ಕರಿತೀವಿ ಅದನ್ನ. ಏನಂತೀವಿ ಅದಕ್ಕೆ? ಬಹಿರ್ ಉಷ್ಣ ಕ್ರಿಯೆ. ಬಹಿರ್ ಮೀನ್ಸ್ ಹೊರಗಡೆ, ಉಷ್ಣ ಮೀನ್ಸ್ ಹೀಟ್, ಎಕ್ಸೋಥರ್ಮಿಕ್. ಮತ್ತೆ ಯಾವ ರಿಯಾಕ್ಷನ್ ಒಳಗೆ ನಾವು ಸಪ್ಲೈ ಮಾಡಿರ್ತಕ್ಕಂಥ ಹೀಟು ಕೆಮಿಕಲ್ ರಿಯಾಕ್ಷನ್ ಆಗ್ಲಿಕ್ಕೆ ಬಳಸ್ಕೊಂಡತೋ ದಟ್ ಈಸ್ ಕಾಲ್ಡ್ ಆಸ್ ಎಂಡೋಥರ್ಮಿಕ್. ಇವು ಕೂಡ ಕೇಳಿದ್ದಾರೆ ಎಕ್ಸಾಮ್. ವಾಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂಡ್ ವಾಟ್ ಈಸ್ ಎಂಡೋಥರ್ಮಿಕ್ ರಿಯಾಕ್ಷನ್? ದೆನ್ ವಾಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್? ರಿಯಾಕ್ಷನ್ ಇನ್ ವಿಚ್ heat is produced or released along with the product. ಪ್ರಾಡಕ್ಟ್ ಜೊತೆಗೆ ಹೀಟ್ ಬಂದ್ರೆ, ಇಲ್ಲಿ ಪ್ರಾಡಕ್ಟ್ ಇದೆ ಅದ್ರ ಜೊತೆಗೆ ಹೀಟ್ ಬಂತು ಅಂದ್ರೆ ದಟ್ ಟೈಪ್ ಆಫ್ ರಿಯಾಕ್ಷನ್ ಈಸ್ ಕಾಲ್ಡ್ ಆಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ವರ್ಡ್ ನೆನ್ಪಿಟ್ಟುಕೊಳ್ರಿ, ಎಕ್ಸೋಥರ್ಮಿಕ್. ಆಟೋಮೆಟಿಕ್ ಡೆಫಿನಿಷನ್ ಬಂದ್ಬಿಡುತ್ತೆ ನಿಮ್ಗೆ. ಎಕ್ಸೋ ಮೀನ್ಸ್ ಔಟ್ಸೈಡ್, ಔಟ್ ಅಂತ ಹೊರಗಡೆ. ಥರ್ಮಾ ಮೀನ್ಸ್ ಟೆಂಪರೇಚರ್ ಆರ್ ಹೀಟ್. ಅರ್ಥ ಆಯ್ತಾ? ಇಲ್ಲಿ ಹೀಟ್ ಹೊರಗಡೆ ಲಿಬರೇಟ್ ಆಗುತ್ತೆ. ಎಂಡೋಥರ್ಮಿಕ್. ಎಂಡೋ ಮೀನ್ಸ್ ಇನ್ಸೈಡ್, ಎಂಡೋ ಮೀನ್ಸ್ ಇನ್ಸೈಡ್. ಥರ್ಮಾ ಮೀನ್ಸ್ ಅಗೇನ್ ಹೀಟ್. ಅಲ್ಲಿ ಹೀಟು ಸಪ್ಲೈಡ್ ಮಾಡಿರ್ತಕ್ಕಂಥ ಹೀಟು ರಿಯಾಕ್ಷನ್ ಆಗ್ಲಿಕ್ಕೆ ಯೂಸ್ ಆಯ್ತು ಅಂದ್ರೆ ದಟ್ ಈಸ್ ಎಂಡೋಥರ್ಮಿಕ್. ಆ ರಿಯಾಕ್ಷನ್ ಇಂದನೇ ಹೀಟ್ ಲಿಬರೇಟ್ ಆಯ್ತು ಅಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಎಕ್ಸೋಥರ್ಮಿಕ್. ಕ್ಲಿಯರ್? ಎಂಡೋಥರ್ಮಿಕ್ ಅಂಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಅರ್ಥ ಆಯ್ತಾ ಇದು? ಇವಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹಂಗಾರೆ ಇದು ಯಾವ್ದಕ್ಕೆ ಎಕ್ಸಾಂಪಲ್ ಇದು? ಇಟ್ ಈಸ್ ಎಂಡೋಥರ್ಮಿಕ್ ರಿಯಾಕ್ಷನ್. ಯಾಕಂದ್ರೆ ಹೀಟ್ ನಾವು ಸಪ್ಲೈ ಮಾಡಿರ್ತಕ್ಕಂಥ ಹೀಟ್ ರಿಯಾಕ್ಷನ್ ಆಗ್ಲಿಕ್ಕೆ ಬಳಕೆ ಆಗಿದೆ. ಇಟ್ಸ್ ಎಂಡೋಥರ್ಮಿಕ್. ಎಕ್ಸೋಥರ್ಮಿಕ್ ಅಂದ್ರೆ ಬಹಿರುಷ್ಣಕ್ಕೆ ಯಾವ್ದು ಎಕ್ಸಾಂಪಲ್? ನೋಡ್ರಿ, ಕ್ಯಾಲ್ಸಿಯಂ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ವಾಟರ್, ಇಟ್ ಫಾರ್ಮ್ಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಲಾಸ್ಟ್ ಗೆ ಹೀಟ್ ಅಂತ ಬರ್ದಿತ್ತು ಅಂದ್ರೆ ದಟ್ ಈಸ್ ಕಾಲ್ಡ್ exothermic reaction. Clear? Endothermic, exothermic. And next type of reaction is, now the second one, decomposition reaction. It is the reverse of combination reaction. Decomposition reaction. ರಾಸಾಯನಿಕ ವಿಘಟನೆ ಕ್ರಿಯೆ ಅಥವಾ ವಿಘಟನೆ ಕ್ರಿಯೆ ಅಂತ ಕರಿತೀವಿ. ಇದು ಡೆಫಿನಿಷನ್ ನೀವೇ ಅದು ಫಸ್ಟ್ ಇಕ್ವೇಶನ್ ಅನ್ನು ನೋಡ್ಬಿಟ್ಟು ಡೆಫಿನಿಷನ್ ಅನ್ನು ಫಾರ್ಮೇಶನ್ ಮಾಡ್ಬೋದು. ನೋಡಿ, ಎ ಬಿ ಇಟ್ ಗಿವ್ಸ್ ಎ ಪ್ಲಸ್ ಬಿ. ದೆನ್ ಎ ಬಿ ಸಿ ಇಟ್ ಗಿವ್ಸ್ ಎ ಪ್ಲಸ್ ಬಿ ಪ್ಲಸ್ ಸಿ. ಎ ಬಿ ಸಿ ಡಿ it gives A plus B plus C plus D. ಇವು ಮೂರು ಇಕ್ವೇಶನ್ ಗಳನ್ನ ಅಬ್ಸರ್ವ್ ಮಾಡ್ರಿ. ಇವೆಲ್ಲ ಏನಿಲ್ಲಿ ಬರ್ದಿರೋದು? these are reactants. ಏನಿವ? ರಿಯಾಕ್ಟಂಟ್, ಪ್ರತಿವರ್ತಕಗಳು ಅಂತ ಕರಿತೀವಿ. ಇವೇನಿವೆಲ್ಲ ಇಲ್ಲಿ ನೋಡ. ಹೌ ಮೆನಿ ರಿಯಾಕ್ಟಂಟ್ಸ್? 1
ಒನ್ ಒನ್ ಸಿಂಗಲ್ ರಿಯಾಕ್ಟೆಂಟ್ ಪ್ರಾಡಕ್ಟ್ ಇಲ್ಲಿ 2 ಇದಾವೆ, ಇಲ್ಲಿ 3 ಇದಾವು, ಇಲ್ಲಿ ಹಾಗಾದ್ರೆ ವಾಟ್ ಈಸ್ ಡಿಕಾಂಪೋಸಿಷನ್ ರಿಯಾಕ್ಷನ್? ರಿಯಾಕ್ಷನ್ ಇನ್ ವಿಚ್ single reactant decompose to form two or more products. Two or more products. ಅಂದ್ರೆ ಒಂದೇ ಒಂದು ಪ್ರತಿವರ್ತಕ ವಿಘಟನೆಯಾಗಿ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳು ಬಂದ್ರೆ ಆಗ್ಲೇ ಏನಾಗಿತ್ತು? 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಪ್ರಾಡಕ್ಟ್ ಬಂದಿತ್ತು. ಬಟ್ ಇಲ್ಲಿ ಒಂದು ರಿಯಾಕ್ಟೆಂಟ್ ಇದ್ದಿದ್ದು ಡಿವೈಡ್ ಆಗಿ ಏನಾಗೈತಿ? 2 or more ಪ್ರಾಡಕ್ಟ್ ಬಂದವು. ಅದಕ್ಕೆ ನಾವ್ ಏನ್ ಹೇಳ್ತೀವಿ ಅಂದ್ರೆ ಕಾಂಬಿನೇಷನ್ ರಿಯಾಕ್ಷನ್ ಈಸ್ ದಿ ರಿವರ್ಸ್ ಆಫ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಎರಡು ಏನಂದ್ರೆ ಅವು ರಿವರ್ಸ್. ಒಂದ್ ಇದ್ದಿದ್ದು ಜಾಸ್ತಿ ಆದ್ರೆ ಇನ್ನೊಂದ್ ಏನಾಗ್ತತೆ? ಬಹಳಷ್ಟು ಸೇರ್ಬಿಟ್ಟು ಒಂದಾಗ್ತದೆ ನೋಡಿ. ಇಲ್ಲಿ ಕಾಂಬಿನೇಷನ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಡೆಫಿನಿಷನ್ ಕ್ಲಿಯರ್? ಸಿಂಗಲ್ ಪ್ರಾಡಕ್ಟ್ single reactant decompose to form 2 or more products. Then ಇದಕ್ಕೆ ಎಕ್ಸಾಂಪಲ್ ನಮಗೆ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ನಾವು ಡಿಕಾಂಪೋಸಿಷನ್ ರಿಯಾಕ್ಷನ್ ಒಳಗೆ ಮತ್ತೆ ಟೈಪ್ಸ್ ನೋಡ್ತಾ ಹೋಗ್ತೀವಿ. ಅಲ್ಲಿ ನಾವು ಯಾವ ರೀತಿ ಹೀಟ್ ಸಪ್ಲೈ ಮಾಡ್ತೀವಿ ಅನ್ನೋದ್ರ ಮೇಲೆ ದೇರ್ ಆರ್ 3 ಟೈಪ್ಸ್ ಆಫ್ ಡಿಕಾಂಪೋಸಿಷನ್. ಒಂದು ಹೀಟ್ ಸಪ್ಲೈ ಮಾಡಿ ಡಿಕಾಂಪೋಸ್ ಮಾಡ್ತೀವಿ, ಇನ್ನೊಂದು ಕರೆಂಟ್ ಸಪ್ಲೈ ಮಾಡಿ ಡಿಕಾಂಪೋಸ್ ಮಾಡ್ಬೋದು, ಅಂಡ್ ಒನ್ ಮೋರ್ ಈಸ್ ಬೈ ಸನ್ಲೈಟ್. ಹಾಗಾಗಿ ದೇರ್ ಆರ್ 3 ಟೈಪ್ಸ್ ಆಫ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಒನ್ ಈಸ್ ಥರ್ಮಲ್ ಡಿಕಾಂಪೋಸಿಷನ್. ಥರ್ಮಲ್ ಡಿಕಾಂಪೋಸಿಷನ್ and second one is electrolytic decomposition, and third one photolytic decomposition. ಉಷ್ಣ ವಿಭಜನೆ ಕನ್ನಡದೊಳಗೆ ಥರ್ಮಾ ಮೀನ್ಸ್ ಟೆಂಪರೇಚರ್, ಉಷ್ಣ ವಿಭಜನೆ, ಎಲೆಕ್ಟ್ರೋಲೈಟಿಕ್ ಎಲೆಕ್ಟ್ರಿಸಿಟಿ ವಿದ್ಯುತ್ ವಿಭಜನೆ, ಫೋಟೋಲೈಟಿಕ್ ಫೋಟೋ ಮೀನ್ಸ್ ಬೆಳಕು, ಫೋಟೋ ಅಂದ್ರೇನು? ಬೆಳಕು, ಬೆಳಕಿನ ವಿಭಜನೆ ಅಂತ ಕರಿತೀವಿ, ಅಥವಾ ದ್ವಿತಿ ವಿಭಜನೆ ಅಂತಾನು ಕೂಡ ಕರಿತೀವಿ. ಬೆಳಕಿನ ವಿಭಜನೆ ಥರ್ಮಲ್, ಎಲೆಕ್ಟ್ರೋಲೈಟಿಕ್, ಫೋಟೋಲೈಟಿಕ್. ಇದನ್ನ ನಿಮಗೆ 3 ಮಾರ್ಕ್ಸ್ ಕೇಳ್ಬೋದು ಸಮಟೈಮ್ಸ್. ವಿಚ್ ಆರ್ ದಿ ಟೈಪ್ಸ್ ಆಫ್ ಡಿಕಾಂಪೋಸಿಷನ್ ರಿಯಾಕ್ಷನ್, ಎಕ್ಸ್ಪ್ಲೇನ್ ವಿತ್ ಒನ್ ಎಕ್ಸಾಂಪಲ್ ಅಂತ ಅಂದ್ರೂ ಕೇಳ್ಬೋದು. ನಿಮ್ಗೆ 3 ಕೇಳಿದ್ರೆ ಒಂದೊಂದು ಎಕ್ಸಾಂಪಲ್ ಡೆಫಿನಿಷನ್ ಬರೀಬೇಕು, ಒಂದೊಂದು ಎಕ್ಸಾಂಪಲ್ ಕೊಡ್ತಾ ಹೋದ್ರೆ ಸಾಕು. ಹಾಗಾದ್ರೆ ಫಸ್ಟ್ ಒನ್, ವಾಟ್ ಈಸ್ ಥರ್ಮಲ್ ಡಿಕಾಂಪೋಸಿಷನ್? ಉಷ್ಣ ವಿಭಜನೆ ಅಂದ್ರೆ ಏನು? ತೆಗಿಲಿದ್ದು ಅಳಸ್ಕೋಲ. ಅಲ್ಲಿ ಹೆಸರೇ ಹೇಳ್ತತ್ ನಿಮ್ಗೆ. ಥರ್ಮಾ ಮೀನ್ಸ್ ಹೀಟ್. ಥರ್ಮಾ ಅಂದ್ರೇನು? ಹೀಟ್. ಇಲ್ಲಿ ಒಂದು ಎಕ್ಸಾಂಪಲ್ ನಾನು ಬರೀತೀನಿ ನೋಡ್ರಿ. CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್. ಇದಕ್ಕೆ ನಾವು ಸುಣ್ಣದ ಕಲ್ಲು ಅಂತ ಕರಿತೀವಿ. ಏನಂತೀವಿ ಇದಕ್ಕೆ? ಸುಣ್ಣದ ಕಲ್ಲು, ಕ್ಯಾಲ್ಸಿಯಂ ಕಾರ್ಬೋನೇಟ್. ಇದನ್ನ ಡಿಕಾಂಪೋಸ್ ಮಾಡ್ಬೇಕು. ಇದೇ ನಾವು ಹೇಳಿದಲ್ಲ, ಹಳ್ಳಿ ಒಳಗೆ ಸುಣ್ಣ ಮಾಡೋ ವಿಧಾನ ಇದು. ಹಳ್ಳಿ ಒಳಗೆ ಸುಣ್ಣ ಮಾಡೋದೇ ಹಿಂಗೆ. ಹೋಗ್ಬಿಟ್ಟು ಅವರು ಸುಣ್ಣದ ಕಲ್ಲು ಅಂತ ಸಿಗತ್ತೆ, ಅದನ್ನ ತಗೊಂಡ್ ಬಂದು ಅವ್ರದೇ ಆದಂತ ಒಂದು ಕುಲಿಮೆ ಇರ್ತತಿ, ಹಿಂಗೆ ಈ ತರ ಒಂದು ಕುಲಿಮೆ ಇರ್ತತಿ ಹಿಂಗೆ ಹಳ್ಳಿ ಒಳಗೆ. ಇದ್ರೊಳಗೆ ಆ ಕಲ್ಲು ಹಾಕಿ ಅದಕ್ಕೆ ಇದ್ದಿಲೋ ಅಥವಾ ಕಲ್ಲಿದ್ದಲನ್ನ ಹಾಕಿ ಅದನ್ನ ಸುಡ್ತಾ ಹೋಗ್ತಾರೆ ಅವರು. ನೋಡಿ, ಹೀಟ್ ಸಪ್ಲೈ ಮಾಡ್ತಾ ಇದ್ದಾರೆ. ಹೀಟ್ ಸಪ್ಲೈ ಮಾಡಿದಾಗ ಏನಾಗ್ತದೆ ಅಂದ್ರೆ ಅದು ಡಿಕಾಂಪೋಸ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಎವಲ್ಯೂಷನ್ ಆಗಿ ಒಳಗಡೆ ಏನಾಗ್ತದೋ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದ್ದಿದ್ದು ಅರಳ್ಕೊಂಡ್ಬಿಟ್ಟು ಕ್ಯಾಲ್ಸಿಯಂ ಆಕ್ಸೈಡ್ ಆಗಿ ಕನ್ವರ್ಟ್ ಆಗ್ತದೆ. ಅದಕ್ಕೆ ನಾವು ಸುಟ್ಟ ಸುಣ್ಣ ಅಂತ ಕರಿತೀವಿ. ಬಿಳಿಯದಾಗ್ತದೋ, ಇದಕ್ಕೆ ಕಲರ್ ಕಲ್ಲಿದ್ದಂಗೆ ಇರುತ್ತೆ. ಬಟ್ ಸುಟ್ಟಾಗಿ ಏನಾಗ್ತದೋ ಇಟ್ ಬಿಕಮ್ಸ್ ವಾಟ್? ವೈಟಿನ್ ಕಲ್. ಅದಕ್ಕೆ ನಾವು ಕ್ಯಾಲ್ಸಿಯಂ ಆಕ್ಸೈಡ್ CaO, ಸುಟ್ಟ ಸುಣ್ಣ. ಪ್ಲಸ್ ಯಾವ ಗ್ಯಾಸ್ ಲಿಬರೇಟ್ ಆಗ್ತದೆ ಇಲ್ಲಿ? ಕಾರ್ಬನ್ ಡೈಆಕ್ಸೈಡ್. ಹಾಗಾದ್ರೆ ಇಲ್ಲಿ ನಾವು ಏನ್ ಸಪ್ಲೈ ಮಾಡಿದ್ವಿ ಇದಕ್ಕೆ? ಹೀಟ್. It's a one example for thermal decomposition. Then 3 ಎಕ್ಸಾಂಪಲ್ ಇದಾವೆ ನಿಮ್ ಟೆಕ್ಸ್ಟ್ ಬುಕ್ ಒಳಗೆ. ಒಂದು ಡಿಕಾಂಪೋಸಿಷನ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್, ಅಂಡ್ ಸೆಕೆಂಡ್ ಒನ್ ವೆರಿ ಇಂಪಾರ್ಟೆಂಟ್,
ಮೊನ್ನೆ ಲಾಸ್ಟ್ ಇಯರ್ ಎಕ್ಸಾಮ್ಗೆ MCQ ಒಳಗೆ ಕೇಳಿರ್ತಕ್ಕಂಥದ್ದು. ಡಿಕಾಂಪೋಸಿಷನ್ ಆಫ್ FeSO4 ಫೆರಸ್ ಸಲ್ಫೇಟ್, ಕಬ್ಬಿಣದ ಸಲ್ಫೇಟ್ ಅಂತ ಕರಿತೀವಿ. ಇಲ್ಲಿದೆ ಆ ಪೌಡರ್. ರೈಟ್, ನಿಮ್ಗೆ ಕಲರ್ ತೋರಿಸ್ತೀನಿ. ಅದು ಯಾಕೆ ಅಂದ್ರೆ ಒಂದು ಸ್ವಲ್ಪ ಅಪ್ಲೈಡ್ ಕ್ವಶನ್ ಕೇಳಿರ್ತಕ್ಕಂಥದ್ದು. ನಿಮ್ ಟೆಕ್ಸ್ಟ್ ಬುಕ್ ಒಳಗೆ ಮೆನ್ಷನ್ ಮಾಡಿಲ್ಲ ಅದನ್ನ ಆಕ್ಚುಲಿ ಕಲರ್. ರೈಟ್, ಇಟ್ ಈಸ್ ಫೆರಸ್ ಸಲ್ಫೇಟ್, ಕಬ್ಬಿಣದ ಸಲ್ಫೇಟ್, ಕ್ರಿಸ್ಟಲ್ಸ್ ಇನ್ ಸಣ್ಣ. ಇದು ಸಾಲ್ಟ್ ಒನ್, ಕಬ್ಬಿಣದ ಸಲ್ಫೇಟ್. ವಾಟ್ ಈಸ್ ದ ಕಲರ್? ಕಾಣಿಸ್ತೋ ಇಲ್ಲ ಗೊತ್ತಿಲ್ಲ, ಅವ್ರಿಗೆ ಡೌಟ್. ನಿಮಗೆ ಕಾಣಿಸ್ತದ? ಲೈಟ್ ಗ್ರೀನ್ ಕಲರ್ ಐತಿದ. ಏನೈತಿದ? ಲೈಟ್ ಗ್ರೀನ್ ಕಲರ್. ವೆನ್ ದಿಸ್ ಕಾಂಪೌಂಡ್ ಈಸ್ ಹೀಟೆಡ್, ನಾವು ಈ ಕಾಂಪೌಂಡ್ ಅನ್ನ ಬಿಸಿ ಮಾಡಿದ್ರಿ ಅಥವಾ ಹೀಟ್ ಮಾಡಿದ್ರಿ ಅಂದ್ರೆ ಇಟ್ ಬಿಕಮ್ಸ್ ವಾಟ್? ಕಲರ್ಲೆಸ್. ಏನಾಗ್ತದೆ ಇದು? ಕಲರ್ಲೆಸ್. ಇಟ್ ಲೂಸಸ್ ಇಟ್ಸ್ ಗ್ರೀನ್ ಕಲರ್. ತನ್ನ ಹಸಿರು ಬಣ್ಣನ ಕಳ್ಕೊಳ್ತದ. ಯಾಕೆ ಕಳ್ಕೊಂತು ಅಂತ ಎಕ್ಸಾಮಿಗೆ ಕೇಳಿದ್ದ, ಅಂದ್ರೆ MCQ ಒಳಗೆ ಕ್ವಶನ್ ಮಾಡಿದ್ರು. ವೆನ್ ಫೆರಸ್ ಸಲ್ಫೇಟ್ ಈಸ್ ಹೀಟೆಡ್ ಸಣ್ಣ ಇಟ್ ಬಿಕಮ್ಸ್ ಕಲರ್ಲೆಸ್. ಹಾಗಾದ್ರೆ ಯಾಕೆ ಕಲರ್ ಚೇಂಜ್ ಆಯ್ತು ಅಂದ್ರೆ, ನೀವು ಹೀಟ್ ಮಾಡಿದಾಗ ನಾವ್ ಏನ್ ಮಾಡ್ತೀವಿ, ಇಲ್ಲಿ ಟೆಕ್ಸ್ಟ್ ಬುಕ್ ಒಳಗೆ ಕೊಟ್ಟಿದ್ದು FeSO4 ಅಂತ ಅಷ್ಟೇ ಕೊಟ್ಬಿಟ್ಟಾನ. ಬಟ್ ಆಕ್ಚುಲಿ ಏನಾಗಿರ್ತದೆ ಅಂದ್ರೆ, ಈ FeSO4 ಇಟ್ ಹ್ಯಾವಿಂಗ್ ವಾಟರ್ ಮಾಲಿಕ್ಯೂಲ್ಸ್. ಏನೈತಿ ಇದ್ರ ಜೊತೆಗೆ? ವಾಟರ್ ಮಾಲಿಕ್ಯೂಲ್ಸ್. ಎಷ್ಟಿದಾವೆ? FeSO4 ಪ್ಲಸ್ ಅದ್ರ ಜೊತೆಗೆ ವಾಟರ್ ಮಾಲಿಕ್ಯೂಲ್ಸ್ ಎಷ್ಟಿದಾವ? 7H2O. ಇದಕ್ಕೆ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಹೇಳ್ತೇವೆ. ನೋಡು, ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ವಿತ್ ದಿ ಮಾಲಿಕ್ಯುಲರ್ ಫಾರ್ಮುಲಾ. ಈ 7 ವಾಟರ್ ಮಾಲಿಕ್ಯೂಲ್ ಏನಾಗ್ತದೆ, ನೀವು ಹೀಟ್ ಮಾಡಿದಾಗ ಇದ್ರ ಜೊತೆ ನೀರಿನ ಅಂಶ ಏನಿತ್ತಲ್ಲ ಅದು ಎವಾಪರೇಷನ್ ಆಗಿ ಹೋಗ್ತದೆ. ದೆನ್ ಇಟ್ ಬಿಕಮ್ಸ್ ವಾಟ್? ಕಲರ್ಲೆಸ್. ಹಾಗಾದ್ರೆ ಯಾಕೆ ಕಲರ್ ಚೇಂಜ್ ಆಯ್ತು ಅಂದ್ರೆ, ಇಟ್ ಲೂಸಸ್ ವಾಟ್? ವಾಟರ್ ಮಾಲಿಕ್ಯೂಲ್ಸ್. ತನ್ನಲ್ಲಿರ್ತಕ್ಕಂಥ ವಾಟರ್ ಮಾಲಿಕ್ಯೂಲ್ಸ್ ಅನ್ನ ಕಳ್ಕೊಳ್ಳೋದ್ರಿಂದ ಫೆರಸ್ ಸಲ್ಫೇಟ್ ಏನಾಗ್ತದೆ? ಗ್ರೀನ್ ಕಲರ್ ಇದ್ದಿದ್ದ ಕಲರ್ ಚೇಂಜ್ ಆಗ. ಇದು ಅಪ್ಲೈಡ್ ಕ್ವಶನ್ ಬಂದಿದ್ದು. ಸ್ವಲ್ಪ ಅದನ್ನ ನೋಡ್ಕೊಂಡಿರ್ಬೇಕು ನೀವು. ಓ, ಇದು ಗ್ರೀನ್ ಕಲರ್ ಇತ್ತು ನಮ್ಗೆ ತೋರಿಸಿದಾಗ, ಇದನ್ನ ನಾವು ಹೀಟ್ ಮಾಡಿದ್ವಿ, ಹೀಟ್ ಮಾಡಿದ ತಕ್ಷಣ ಏನಾಯ್ತಿದ? ಕಲರ್ ಚೇಂಜ್ ಆಯ್ತು. ಯಾಕೆ ಕಲರ್ ಚೇಂಜ್ ಆಯ್ತು ಅಂದ್ರೆ, ಅದಕ್ಕೆ ಆಪ್ಷನ್ ಏನ್ ಕೊಟ್ಟಿರ್ತಾರ ಅವ್ರ? ಇಲ್ಲಿ ಇರೋ ನಿಯರ್ ಆಪ್ಷನ್ ಕೊಟ್ಟಿರ್ತಾರ. ಫಾರ್ಮೇಶನ್ ಆಫ್ SO3 ಅಂದ್ರೆ ಸಲ್ಫರ್ ಟ್ರೈಆಕ್ಸೈಡ್, ಆರ್ ಫಾರ್ಮೇಶನ್ ಆಫ್ ಸಲ್ಫರ್ ಡೈಆಕ್ಸೈಡ್, ಆರ್ ಫಾರ್ಮೇಶನ್ ಆಫ್ ಲೆಡ್ ಆಕ್ಸೈಡ್, ಏನೋ ಅದು ಫೆರಸ್ ಆಕ್ಸೈಡ್ ಅಂತ ಏನೋ ಕೊಡ್ಬೋದು ನಿಮಗೆ. ಬಟ್ ಅವು ಯಾವ ಆನ್ಸರ್ ಅಲ್ಲ. ಜಸ್ಟ್ ನೀವು ನೆನಪಿರ್ಬೇಕಾಗಿದ್ದೇನೋ, ಇದನ್ನ ಹೀಟ್ ಮಾಡಿದ್ರೆ ಇದ್ರ ಜೊತೆ ಇರೋ ವಾಟರ್ ಮಾಲಿಕ್ಯೂಲ್ಸ್ ಅಥವಾ ನೀರಿನ ಅಂಶ ಕಳ್ಕೊಳ್ಳುತ್ತೆ. ಇಟ್ ಲೂಸಸ್ ವಾಟರ್ ಮಾಲಿಕ್ಯೂಲ್ಸ್, ಹ್ಯಾನ್ಸ್ ಇಟ್ ಬಿಕಮ್ಸ್ ವಾಟ್? ಕಲರ್ಲೆಸ್. ಇಕ್ವೇಶನ್ ಏನಾಗುತ್ತೆ ನೋಡಿ. ವೆನ್ ಇಟ್ ಈಸ್ ಹೀಟೆಡ್ ಇಟ್ ಫಾರ್ಮ್ಸ್ Fe2O3 ಪ್ಲಸ್ ಐರನ್ ಆಕ್ಸೈಡ್ and sulfur trioxide and sulfur dioxide. These are the two gases. ಬ್ಯಾಲೆನ್ಸ್ ಇಲ್ಲ, ಬ್ಯಾಲೆನ್ಸ್ ಮಾಡ್ಬೋದು. ಬ್ಯಾಲೆನ್ಸ್ ಮಾಡಕ್ಕೆ ಒಂದು ಸಣ್ಣ ಕ್ಲೀವ್ ಐತಿ ನಿಮಗೆ. ಏನಿರೋದಲ್ಲಿ? Fe ಎಷ್ಟಿದಾವ? 2 ಇದಾವೆ. ಈ ಕಡೆ Fe1 ಐತಿ. 2 ಹಾಕಿದ್ರೆ ಬ್ಯಾಲೆನ್ಸ್ ಆಗುತ್ತಾ ನೋಡ್ರಿ. ಕಂಪ್ಲೀಟ್ಲಿ ಇಕ್ವೇಶನ್, ಎಲ್ಲ ಇಕ್ವೇಶನ್ಸ್ ಬ್ಯಾಲೆನ್ಸ್ ಆಗಿಬಿಡ್ತವೆ. Fe2O. Then one more equation there, very important equation, decomposition ಗೆ ಅಥವಾ ಥರ್ಮಲ್ ಡಿಕಾಂಪೋಸಿಷನ್ ಗೆ. ಡಿಕಾಂಪೋಸಿಷನ್ ಆಫ್ ಲೆಡ್ ನೈಟ್ರೇಟ್. ಯಾವ್ದು? ಡಿಕಾಂಪೋಸಿಷನ್ ಆಫ್ ಲೆಡ್ ನೈಟ್ರೇಟ್. PbNO3 twice. ಇದು ಡಿಕಾಂಪೋಸ್ ಆಗುವಾಗ ಇದನ್ನು ಕೂಡ ಕೇಳ್ಯಾರ. ಏನಂದ್ರೆ ಇದನ್ನ ಅಪ್ಲಿಕೇಶನ್ ಮಾಡಿ ಕೇಳ್ಬೋದು. ಏನಂತ? ವೆನ್ ಕಾಂಪೌಂಡ್ X
is decomposed or is heated, it forms compound Y along with the formation of brown fume gas. ಬ್ರೌನ್ ಫ್ಯೂಮ್ ಇರ್ತಕ್ಕಂಥ ಗ್ಯಾಸ್ ಬರುತ್ತೆ ಅಂತ ಬಂತು. ನಿಮ್ಗೆ ಎಲ್ಲೋ ಒಂದು ಸಣ್ಣ ಕ್ಲೂ ಕೊಟ್ರು ಅಂದ್ರೆ ನೆನಪಿರ್ಲಿ, ಬ್ರೌನ್ ಫ್ಯೂಮ್ ಅಂತ ನಿಮ್ಗೆ ಒಂದೇ ಒಂದು ಇಕ್ವೇಶನ್ ಒಳಗೆ ಬರೋದು ಯಾವ್ದಾದ್ರು ಡಿಕಾಂಪೋಸಿಷನ್ ಆಫ್ ಲೆಡ್ ನೈಟ್ರೇಟ್. ಹಾಗಾದ್ರೆ ಏನ್ ಬರ್ತವೆ ಪ್ರಾಡಕ್ಟ್ ನೋಡ್ರಿ. ವೆನ್ ಇಟ್ ಈಸ್ ಹೀಟೆಡ್ ಇಟ್ ಬಿಕಮ್ಸ್ ಲೆಡ್ ಆಕ್ಸೈಡ್. ಏನಾಯ್ತಿದ? ಲೆಡ್ ಆಕ್ಸೈಡ್, PbO. ಅದ್ರ ಜೊತೆಗೆ ನಾನು ಹೇಳಿದೆ ನಿಮಗೆ, ಆ ಕಾಂಪೌಂಡ್ ಅನ್ನ ಹೀಟ್ ಮಾಡ್ತಾ ಹೋದ್ರಿ ಅಂದ್ರೆ ಬ್ರೌನ್ ಕಲರ್ ಗ್ಯಾಸ್ ಮೇಲೆ ಹೋಗ್ತಾ ಹೋಗ್ತದೆ. ದಟ್ ಗ್ಯಾಸ್ ಇಸ್ ನಥಿಂಗ್ ಬಟ್ ವಾಟ್? NO2, ನೈಟ್ರೋಜನ್ ಡೈಆಕ್ಸೈಡ್. ನೈಟ್ರೋಜನ್ ಡೈಆಕ್ಸೈಡ್. ವಾಟ್ ಇಸ್ ದ ಕಲರ್ ಆಫ್ ದಿಸ್ ಗ್ಯಾಸ್? ಬ್ರೌನ್, ಕಂದು ಬಣ್ಣದ ಧೂಮ ಅಂತ ಕರಿತೀವಿ. ಹೊಗೆ ಉತ್ಪತ್ತಿ ಆಗ್ತದೆ, ಅದೇ ನೈಟ್ರೋಜನ್ ಗ್ಯಾಸ್, ನೈಟ್ರೋಜನ್ ಡೈಆಕ್ಸೈಡ್. ಪ್ಲಸ್ ಅದ್ರ ಜೊತೆಗೆ ಆಕ್ಸಿಜನ್ ಕೂಡ ರಿಲೀಸ್ ಆಗ್ತದೆ. ಗೊತ್ತಾಗುತ್ತಾ? ಈ ಇಕ್ವೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಎಕ್ಸಾಮಿಗೆ ಕೇಳ್ಯಾರ. ಯಾಕೆ ಇದು ಕಲರ್ ಚೇಂಜ್ ಆಗುತ್ತೆ ಅಂತ ಕೇಳಿದ್ರು, ವಾಟರ್ ಮಾಲಿಕ್ಯೂಲ್ಸ್ ಕಳ್ಕೊಳ್ಳುತ್ತೆ. ಕ್ಲಿಯರ್? ಇಲ್ಲಿ ಈ ಇಕ್ವೇಶನ್ ನಿಮ್ಗೆ ಅಪ್ಲೈ ಮಾಡಿ ಕೇಳ್ಬೋದು ಅವರು. ಏನಂತ? ವೆನ್ ಕಾಂಪೌಂಡ್ ಎಕ್ಸ್ ಈಸ್ ಹೀಟೆಡ್. ಕಾಂಪೌಂಡ್ ಎಕ್ಸ್ ಈಸ್ ಹೀಟೆಡ್ ಗೊತ್ತಿಲ್ಲ ಅದು ಯಾವುದು ಅಂತ. ಒಂದ್ ಸಣ್ಣ ಕ್ಲೂ ಕೊಡ್ತಾರಲ್ಲ, ನೀವು ಅದನ್ನ ಕ್ಯಾಚ್ ಮಾಡ್ಕೋಬೇಕು. ಕ್ವಶನ್ ಉದ್ದ ಇರುತ್ತೆ ನೋಡಕ್ಕೆ. ಕಾಂಪೌಂಡ್ ಎಕ್ಸ್ ಈಸ್ ಹೀಟೆಡ್, it forms compound Y and produces brown color fumes of a gas. ಇನ್ನೊಂದೇನೋ Z ಅಂತ ಕೊಟ್ಟರು ಅಂತ ಇಟ್ಕೊಳ್ಳಿ. ಬ್ರೌನ್ ಕಲರ್ ಫ್ಯೂಮ್ಸ್ ಗೊತ್ತಿಲ್ಲ. ಬ್ರೌನ್ ಕಲರ್ ಫ್ಯೂಮ್ಸ್ ಅಲಾಂಗ್ ವಿತ್ ಆಕ್ಸಿಜನ್. ಎರಡು ಗ್ಯಾಸ್ ಬಂದಾವು, ಅದ್ರೊಳಗೆ ಒಂದು ಬ್ರೌನ್ ಕಲರ್ ಐತಿ, ಅದ್ರ ಜೊತೆಗೆ ಆಕ್ಸಿಜನ್ ಗ್ಯಾಸ್ ಲಿಬ್ರೇಟ್ ಆಗೈತಿ ಅಂತ ಏನೋ ಒಂದು ಮಿಕ್ಸ್ ಮಾಡಿ ಒಂದು ಕ್ವಶನ್ ಫಾರ್ಮೇಶನ್ ಆಯ್ತು ಅಂದ್ರೆ ನಿಮಗೆ ಒಂದ್ ಸಣ್ಣ ಕ್ಲೂ ಏನೈತಿ ಇಲ್ಲಿ? ಬ್ರೌನ್ ಕಲರ್ ಒಂದು, ಹೀಟ್ ಒಂದು. ಹೀಟ್ ಅಂತ ಬಂತು ಅಂದ್ರೆ ನಿಮ್ಗೆ ಏನ್ ಗೊತ್ತಾಗ್ತದೆ? ಓ, ಇದು ಥರ್ಮಲ್ ಡಿಕಾಂಪೋಸಿಷನ್. ಥರ್ಮಲ್ ಡಿಕಾಂಪೋಸಿಷನ್ ಒಳಗೆ ನಮಗೆ ಇರೋದು ಬ್ರೌನ್ ಫ್ಯೂಮ್ ಬರೋದು ಒಂದು ಇಕ್ವೇಶನ್ ಐತಿ. ಈ ತರ ಕ್ಯಾಲ್ಕುಲೇಟ್ ಮಾಡ್ರಿ, ಯಾವಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಹಂಗಾರೆ ಕಾಂಪೌಂಡ್ ಎಕ್ಸ್ ಯಾವ್ದು ಇದ್ರೊಳಗೆ? ಲೆಡ್ ನೈಟ್ರೇಟ್. ನೇಮ್ ಎಕ್ಸ್ ವಾಯ್ ಅಂಡ್ ಬ್ರೌನ್ ಫ್ಯೂಮ್ಸ್. ನೇಮ್ ಆಫ್ ದಿ ಬ್ರೌನ್ ಫ್ಯೂಮ್ ಅಂತ ಕೇಳ್ಬೋದು ನಿಮ್ಗೆ. ಎಕ್ಸೋ ಲೆಡ್ ನೈಟ್ರೇಟ್, ವೈ ಕಾಂಪೌಂಡ್ ಯಾವುದು? ಲೆಡ್ ಆಕ್ಸೈಡ್. ದೆನ್ ಬ್ರೌನ್ ಫ್ಯೂಮ್ಸ್ ಆರ್ ನೈಟ್ರೋಜನ್ ಡೈಆಕ್ಸೈಡ್, NO2. ಈ ತರ ಅದಕ್ಕೆ ಹೇಳಿದ್ದು, ಕೆಲವು ಕ್ವಶನ್ನೇ ಅರ್ಥ ಮಾಡ್ಕೊಳಕ್ ಆಗಂಗಿಲ್ಲ. ಸಿಂಪಲ್ ಆಗಿರ್ತದೆ. ಡೈರೆಕ್ಟ್ ಆಗಿ ನಿಮ್ಗೆ ಗಿವ್ ಎಕ್ಸಾಂಪಲ್ ಫಾರ್ ಥರ್ಮಲ್ ಡಿಕಾಂಪೋಸಿಷನ್ ಅಂದ್ಬಿಟ್ರೆ ಇಷ್ಟು ಮೂರು ಬರೀತೀರಿ ನೀವು. ಬಟ್ ಸ್ವಲ್ಪ ಈ ತರ ಟ್ವಿಸ್ಟ್ ಮಾಡಿಕೊಟ್ಟಾಗ ಏನ್ ಕ್ಲೂ ಕೊಟ್ಟಾರ ಅದ್ರೊಳಗಡೆ, ನಮ್ಗೇನೋ ಒಂದು ಹಿಂಟ್ ಐತಿ. ಬ್ರೌನ್ ಕಲರ್ ಫ್ಯೂಮ್ ಅನ್ನೋದು ಒಂದು ಹಿಂಟ್ ಐತಿ, ಹೀಟ್ ಅನ್ನೋದು ಒಂದು ಹಿಂಟ್ ಐತಿ. ಇದನ್ನ ಕ್ಯಾಚ್ ಮಾಡ್ಕೊಂಡು ಆತರ ಅಪ್ಲೈಡ್ ಕ್ವಶನ್ ಗಳನ್ನ ಸಾಲ್ವ್ ಮಾಡಿ. ಕ್ಲಿಯರ್? ರೈಟ್? ದಿಸ್ ಇಸ್ ಆಲ್ ಅಬೌಟ್ ಥರ್ಮಲ್ ಡಿಕಾಂಪೋಸಿಷನ್. ಯಾವ್ದಾದ್ರು ಒಂದ್ ಎಕ್ಸಾಂಪಲ್ ಕೇಳ್ತಾರೆ, 3 ಮಾರ್ಕ್ಸ್ ಕೇಳಿದೆ, ಇಲ್ಲ ಇವನೇ ಸಪರೇಟ್ ಆಗಿ ಎಕ್ಸಾಮ್ ಒಳಗೆ ಕೇಳ್ಬೋದು. ಅಂಡ್ ಸೆಕೆಂಡ್ ಇಕ್ವೇಶನ್ ಈಸ್ ಥರ್ಮಲ್ ಆದ್ಮೇಲೆ ಎಲೆಕ್ಟ್ರೋಲೈಟಿಕ್ ಡಿಕಾಂಪೋಸಿಷನ್. ಎಲೆಕ್ಟ್ರೋಲೈಟಿಕ್ ಡಿಕಾಂಪೋಸಿಷನ್. ಇಲ್ಲಿ ಹೆಸರೇ ಹೇಳುತ್ತೆ, ಎಲೆಕ್ಟ್ರೋಲೈಟ್ ಆರ್ ಎಲೆಕ್ಟ್ರಿಸಿಟಿ. ಏನಿದು? ವಿದ್ಯುತ್ ವಿಭಜನೆ. ಫ್ಯಾನ್ ಹಾಕ್ಬೇಕಿದೆ ಅವರೆಲ್ಲ ಹೊಡ್ಕೊಳಕ. ವಿದ್ಯುತ್ ವಿಭಜನೆ ಒಂದೇ ಒಂದು ಇಕ್ವೇಶನ್ ಇರೋದು. ಮೋಸ್ಟ್ ಆಫ್ ದಿ ಟೈಮ್ ಅದನ್ನೇನ್ ಮಾಡ್ಯಾರ ಅಂದ್ರೆ MCQ ಒಳಗೆ ಕೇಳ್ಯಾರ. ಏನಂದ್ರೆ ವಾಟರ್ ಅಥವಾ ವಾಟರ್ ಡಿಕಾಂಪೋಸ್ ಟು ಫಾರ್ಮ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್, ಅಥವಾ ಹಿಂಗ್ ಕೊಟ್ಬಿಡ್ತಾರೆ H2O, it gives H2 plus O2 is the example for. ಕೆಳಗಡೆ ಆಪ್ಷನ್ ಬರ್ತಾ ಹೋಗ್ತವೆ ನಿಮ್ಗೆ. ಆಪ್ಷನ್ ಎ ಕಾಂಬಿನೇಷನ್, ಆಪ್ಷನ್ ಬಿ ಡಿಕಾಂಪೋಸಿಷನ್, ಆಪ್ಷನ್ ಸಿ ಡಿಸ್ಪ್ಲೇಸ್ಮೆಂಟ್, ಆಪ್ಷನ್ ಡಿ ಡಬಲ್ ಡಿಸ್ಪ್ಲೇಸ್ಮೆಂಟ್. ನಿಮ್ಗೆ ಏನೋ ಕೊಡ್ಬೋದು. ನಿಮ್ಗೆ ಡೈರೆಕ್ಟ್ ಡಿಕಾಂಪೋಸಿಷನ್ ಅಂತ ಆಪ್ಷನ್ ಇತ್ತು ಅಂದ್ರೆ ನೋಡ್ಬಿಡ್ರಿ. H2O ಸಿಂಗಲ್ ರಿಯಾಕ್ಟೆಂಟ್ ಐತಿ, 2 ಪ್ರಾಡಕ್ಟ್ ಇದಾವೆ, ಇಟ್ಸ್ ಅ ಡಿಕಾಂಪೋಸಿಷನ್. ಅದ್ರಾಗೆ ಥರ್ಮಲ್ಲೋ ಅಥವಾ ಎಲೆಕ್ಟ್ರೋಲೈಟಿಕ್ ಅಂತ ಕೊಡ್ತಾ ಹೋದ್ರೆ ಇಟ್ಸ್ ಎಕ್ಸಾಂಪಲ್ ಫಾರ್ ವಾಟ್? ಎಲೆಕ್ಟ್ರೋಲೈಟಿಕ್ ಡಿಕಾಂಪೋಸಿಷನ್. ಬಟ್ ವೆರಿ ರೇರ್ ಕೇಸ್ ಒಳಗೆ ಇದನ್ನ ಕೇಳೋದು, ಯಾಕಂದ್ರೆ ನಿಮ್ಗೆ 2 ಮಾರ್ಕ್ಸಿಗೆ ಡೈಗ್ರಾಮೇ ಇದೆ.
ಸರಿನಾ? ಡ್ರಾ ದಿ ಡೈಗ್ರಾಮ್ ಆಫ್ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್. ಅದು 2 ಮಾರ್ಕ್ಸ್ ಕೇಳ್ಬೋದು. ಮೋಸ್ಟ್ ಆಫ್ ದಿ ಟೈಮ್ ಡೈರೆಕ್ಟ್ ಡೈಗ್ರಾಮ್ಗಿಂತ ಅದು ಡೈಗ್ರಾಮ್ ಬೇಸ್ಡ್ ಕ್ವಶನ್ ಬಂದತಿ. ಯಾವ್ದು? ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್. ಏನ್ ಕ್ವಶನ್ ಕೇಳ್ಬೋದು ಅದ್ರೊಳಗೆ ಅಂದ್ರೆ, ಆ ಡೈಗ್ರಾಮ್ ಒಳಗೆ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಒಳಗೆ 2 ಟೆಸ್ಟ್ ಟ್ಯೂಬ್ ಈ ತರ ಇದಾವೆ. ರೈಟ್, ಈ ಕಡೆ ಒಂದು ಟೆಸ್ಟ್ ಟ್ಯೂಬ್ ಇದೆ, ಇಲ್ಲೊಂದು ಟೆಸ್ಟ್ ಟ್ಯೂಬ್ ಐತಿ. ಒಳಗಡೆ ಏನೈತಿ? ಗ್ರಾಫೈಟ್. ಅಲ್ಲಿದಷ್ಟೇ ನೋಡ್ರಿ. ಡೈಗ್ರಾಮ್ ಅಂತೂ ಪ್ರಾಕ್ಟೀಸ್ ಮಾಡಿದಿರಿ ಎಲ್ಲರೂ. ಡೈಗ್ರಾಮ್ ಬರುತ್ತೆ. ಇಲ್ಲಿ ಆನೋಡ್ ಮತ್ತೆ ಕ್ಯಾಥೋಡ್ ಅಂತ ಬರ್ತವೆ. ಆನೋಡ್ ಅಂಡ್ ಕ್ಯಾಥೋಡ್. ಆನೋಡ್ ಅಂದ್ರೆ ಪ್ಲಸ್, ನೆನ್ಪಿಟ್ಕೊಡ್ರಿ. ಎ ಪ್ಲಸ್ ಸಿ ಮೈನಸ್, ಹಿಂಗ್ ನೆನ್ಪಿಟ್ಕೊಂಡ್ಬಿಡ್ರಿ. ಎ ಪ್ಲಸ್ ಸಿ ಮೈನಸ್, ಈ ತರ ಬ್ಯಾಟ್ರಿ ಕನೆಕ್ಟ್ ಮಾಡಿವಿ ಅಂತ ಇಟ್ಕೊಳ್ಳೋಣ. ಇದು ಪ್ಲಸ್, ಇದು ಮೈನಸ್ ಕನೆಕ್ಟ್ ಮಾಡಿದೀವಿ. ಹಂಗಾರೆ ಇದು ಆನೋಡ್ ಯಾವ್ದಾಗ್ತದೆ ಇದ್ರೊಳಗೆ ನಮಗೆ? ಇದು ಆನೋಡ್ ಅನ್ಕೊಳ್ಳೋಣ. ಇದು ಎ ಪ್ಲಸ್ ಸಿ ಮೈನಸ್. ಈ ಟೆಸ್ಟ್ ಟ್ಯೂಬ್ ಒಳಗಡೆ ಏನಾಗ್ತದೆ ಅಂದ್ರೆ, ಮೇಲ್ಗಡೆ ಅಬ್ಸರ್ವ್ ಮಾಡಿದ್ರ ಒಂದು ಟೆಸ್ಟ್ ಟ್ಯೂಬ್ ಒಳಗೆ, ಇದನ್ನ ತೆಗಿತೀನಿ ಸದ್ಯ ನಾನು. ಈ ಫಾರ್ ಎಕ್ಸಾಂಪಲ್ ಅವ್ರು ಏನ್ ಕರೀತಾರೆ ನಿಮ್ಗೆ, ಈ ತರ ಗ್ಯಾಸ್ ಕೊಡ್ತಾರೆ ಎ ಬಿ. ಈ ಟೆಸ್ಟ್ ಟ್ಯೂಬ್ ಒಳಗೆ ಯಾವ ಗ್ಯಾಸ್ ಕಲೆಕ್ಟ್ ಆಗುತ್ತೆ ಯಾವಾಗ್ಲೂ? H2. ನಾನು ಫಸ್ಟ್ ಹಿಂಗ್ ಬರ್ಕೊಂತೀನಿ, ಆಮೇಲೆ ನಿಮ್ ಕ್ವಶನ್ ಬಂದೈತೆ ಏನಂತ ಹೇಳ್ತೀನಿ. ಈ ಕಡೆ O2 ನೋಡ್ರಿ. ವೆನ್ ವಾಟರ್ decomposes by passing current, it is converted into hydrogen gas and oxygen gas. ಹೈಡ್ರೋಜನ್ ಗ್ಯಾಸ್ ಇಲ್ಲಿ ಕಲೆಕ್ಷನ್ ಆಗೈತೆ, ಈ ಕಡೆ ಆಕ್ಸಿಜನ್ ಗ್ಯಾಸ್ ಕಲೆಕ್ಟ್ ಆಗೈತೆ ಅಂತ ಇಟ್ಕೊಳ್ರಿ. ಸೂಕ್ಷ್ಮ ಕರೆಕ್ಟ್ ಆಗಿ ಡೈಗ್ರಾಮ್ ಅಬ್ಸರ್ವ್ ಮಾಡಿದ್ರೆ ಹೈಡ್ರೋಜನ್ ಗ್ಯಾಸು ಜಾಸ್ತಿ ಐತಿ, ಆಕ್ಸಿಜನ್ ಗ್ಯಾಸ್ ಅನ್ನ ಸ್ವಲ್ಪ ತೋರ್ಸ್ಯಾರ. ಇದೇ ಕ್ವಶನ್ ಕೇಳ್ತಾರೆ ನಿಮ್ಗೆ, ಸರಿನಾ? ಫೈಂಡ್ ದ ಅಮೌಂಟ್ ಆಫ್ ಗ್ಯಾಸ್ ಕಲೆಕ್ಟೆಡ್ ಇನ್ ಒನ್ ಟೆಸ್ಟ್ ಟ್ಯೂಬ್ ಈಸ್ ಲಾರ್ಜರ್ ದ್ಯಾನ್ ದಿ ಅನದರ್. ಅಥವಾ ಈ ಟೆಸ್ಟ್ ಟ್ಯೂಬ್ ಎ ಅಂತ ಕೊಟ್ಟಾರ ಅಂತ ಇಟ್ಕೊಳ್ರಿ. ದ ಅಮೌಂಟ್ ಆಫ್ ಗ್ಯಾಸ್ ಕಲೆಕ್ಟೆಡ್ ಇನ್ ಟೆಸ್ಟ್ ಟ್ಯೂಬ್ ಎ ಈಸ್ ಮೋರ್ ದ್ಯಾನ್ ದ ಅಮೌಂಟ್ ಆಫ್ ಗ್ಯಾಸ್ ಕಲೆಕ್ಟೆಡ್ ಇನ್ ಟೆಸ್ಟ್ ಟ್ಯೂಬ್ ಬಿ. ಈ ಟೆಸ್ಟ್ ಟ್ಯೂಬ್ ನಲ್ಲಿ ಕಲೆಕ್ಟ್ ಆಗಿರ್ತಕ್ಕಂಥ ಗ್ಯಾಸು ಜಾಸ್ತಿ ಇದೆ, ಈ ಕಡೆ ಕಲೆಕ್ಟ್ ಆಗಿರ್ತಕ್ಕಂಥ ಗ್ಯಾಸು ಕಡಿಮೆ ಇದೆ, ಯಾಕೆ ಅಂತ ಕ್ವಶನ್ ಬರ್ಬೋದು ಡೈಗ್ರಾಮ್ ಬೇಸ್ಡ್ ಕ್ವಶನ್ ಒಳಗೆ. ಏನ್ ಬರೀತೀರಿ ಅವಾಗ ನೀವು? ಬಿಕಾಸ್ ಇನ್ ದ ಫಾರ್ಮೇಶನ್ ಆಫ್ ವಾಟರ್, ನೋಡ್ರಿ ವಾಟರ್ ಫಾರ್ಮುಲಾ ನೋಡ್ರಿ. ಇಸ್ ದ ಫಾರ್ಮುಲಾ ಆಫ್ ವಾಟರ್ H2O. ಇನ್ ದ ಫಾರ್ಮೇಶನ್ ಆಫ್ ವಾಟರ್ ಮಾಲಿಕ್ಯೂಲ್, ದ ಹೈಡ್ರೋಜನ್ ಅಂಡ್ ಆಕ್ಸಿಜನ್, ಅಂದ್ರೆ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಎಷ್ಟೆಷ್ಟು ಇದಾವ ಅಂದ್ರೆ, ದೇರ್ ಇನ್ ದ ಫಾರ್ಮ್ ಆಫ್ 2:1. 2 ಹೈಡ್ರೋಜನ್ ಸೇರ್ಯಾವ, 1 ಆಕ್ಸಿಜನ್ ಸೇರಿಬಿಟ್ಟು ನಮ್ಗೆ ಏನಾಗೈತಿ? ವಾಟರ್ ಮಾಲಿಕ್ಯೂಲ್ ಆಗೈತಿ. ಹಂಗಾಗಿ ಯಾವಾಗ್ಲೂ ಹೈಡ್ರೋಜನ್ ಗ್ಯಾಸು ಇಟ್ ಈಸ್ ಡಬಲ್ ದಿ ವಾಲ್ಯೂಮ್ ಆಫ್ ಆಕ್ಸಿಜನ್. ಹೈಡ್ರೋಜನ್ ಆಕ್ಸಿಜನ್ಗಿಂತ ಜಾಸ್ತಿ, ಡಬಲ್ ಇರುತ್ತೆ. ಯಾಕೆಂದ್ರೆ ಇನ್ ದ ಫಾರ್ಮೇಶನ್ ಆಫ್ ವಾಟರ್, ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಇನ್ ದ ರೇಷಿಯೋ ಆಫ್ 2:1. 2 ಅನುಪಾತ 1 ಇರೋದ್ರಿಂದ ಹೈಡ್ರೋಜನ್ 2 ಇದೆ, ಆಕ್ಸಿಜನ್ 1 ಐತಿ. ಹಂಗಾಗಿ ಹೈಡ್ರೋಜನ್ ಗ್ಯಾಸು ಆಕ್ಸಿಜನ್ ಗ್ಯಾಸ್ಗಿಂತ ಡಬಲ್ ಇರುತ್ತೆ. ಈ ತರ ಕ್ವಶನ್ಗಳನ್ನ ಯಾವ್ದೋ ಎಲೆಕ್ಟ್ರೋಲೈಟಿಕ್ ಡಿಕಾಂಪೋಸಿಷನ್ ಮೇಲೆ ಕೇಳ್ಯಾರ. ಡೈಗ್ರಾಮ್ ಕೇಳ್ತಾರ, ಇಲ್ಲ ಅಂದ್ರೆ ಒಂದು ಡೈಗ್ರಾಮ್ ಬೇಸ್ಡ್ ಕ್ವಶನ್ ಕೇಳ್ಬೋದು ಇದ್ರ ಮೇಲೆ. ಅಂಡ್ ಲಾಸ್ಟ್ ಇದ್ರೊಳಗೆ ಯಾವ್ದು? ಫೋಟೋಲೈಟ್. ಇದು ಕೂಡ ಡೈಗ್ರಾಮ್ ಬೇಸ್ಡ್ ಕ್ವಶನ್ ಬಂದದ್ದು ಮೋಸ್ಟ್ ಆಫ್ ದಿ ಟೈಮ್. ಲಾಸ್ಟ್ ಟೈಮ್ SA1 ಏನೋ ಬರೆಯುವಾಗ ಬಂದಿತ್ತು ನೋಡ್ರಿ. ಏನು ಪ್ರಾಕ್ಟೀಸ್ ಇದು ಕಾಮನ್ ಟೆಸ್ಟ್ ಒಳಗೆ ಏನ್ ಕೊಟ್ಟಿದ್ರು ಅವರು? ಒಂದು ಈ ತರ ಒಂದು ಪೆಟ್ರಿ ಡಿಶ್ ಕೊಟ್ಬಿಟ್ಟು ಅದ್ರ ಒಳಗಡೆ ಒಂದ್ ಯಾವ್ದೋ ಕಾಂಪೌಂಡ್ ಹಾಕಿದ್ರು. ಹೌದಾ? ಇಲ್ಲಿ ಸೂರ್ಯನ್ ಚಿತ್ರ ತೋರಿಸಿದ್ರು ಅವರು. ಹೌದಾ? ಇದ್ರ ಬೆಳಕು ಇದ್ರ ಮೇಲೆ ಬಿದ್ದಿತ್ತು. ಅರ್ಥ ಆಯ್ತಾ? ಯಾವ ಟೈಪ್ ರಿಯಾಕ್ಷನ್ ಇದು, ಅಥವಾ ಇದ್ರ ಹೆಸರೇನೋ ಕೊಟ್ಟಿದ್ರು ಅವರು, AgCl ಹಿಂಗ್ ಕೊಟ್ಟಿದ್ರು. ವಿಚ್ ಟೈಪ್ ಆಫ್ ರಿಯಾಕ್ಷನ್ ಇಟ್ ಈಸ್, ರೈಟ್ ದಿ ಬ್ಯಾಲೆನ್ಸ್ಡ್ ಇಕ್ವೇಶನ್ ಅಂತ ಕೇಳಿದ್ರಿ. ನೀವು ನೆನ್ಪಿಟ್ಕೊಳ್ರಿ, ಸೂರ್ಯನ್ ಚಿತ್ರ ಕೊಟ್ಟಾರ ಅಂದ್ರೆ ಫೋಟೋಲೈಟಿಕ್ ಡಿಕಾಂಪೋಸಿಷನ್. ಏನದ? ಫೋಟೋಲೈಟಿಕ್ ಡಿಕಾಂಪೋಸಿಷನ್, ಬೆಳಕಿನ ವಿಭಜನೆ ಅಥವಾ ದ್ವಿತೀಯ ವಿಭಜನೆ ಅಂತ ಕರೀತೀವಿ. ಹಾಗಾದ್ರೆ ವಾಟ್ ಈಸ್ ಫೋಟೋಲೈಟಿಕ್ ಡಿಕಾಂಪೋಸಿಷನ್?
decomposition in presence of sunlight. In presence of sunlight, that is called as photolytic decomposition. ಇಲ್ಲಿ ಕೂಡ ಎರಡು ಎಕ್ಸಾಂಪಲ್ ನಿಮ್ ಟೆಕ್ಸ್ಟ್ ಬುಕ್ ಒಳಗೆ ಇದಾವು. ಒಂದು ಸಿಲ್ವರ್ ಕ್ಲೋರೈಡ್, ಯಾವ್ದದ ಸಿಲ್ವರ್ ಕ್ಲೋರೈಡ್, ಬೆಳ್ಳಿಯ ಕ್ಲೋರೈಡ್ ಅಂತ ಕರಿತೀವಿ, ಸಿಲ್ವರ್ ಕ್ಲೋರೈಡ್. ಇಟ್ ಈಸ್ ಡಿಕಾಂಪೋಸ್ ಇನ್ ದಿ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಸೂರ್ಯನ ಬೆಳಕ್ಕೆ ಅದನ್ನ ಎಕ್ಸ್ಪೋಸ್ ಮಾಡಿಟ್ರು ಅಂದ್ರೆ ಇಮಿಡಿಯೇಟ್ ಏನಾಗ್ತದೆ ಅಂದ್ರೆ ಇದು ಡಿವೈಡ್ ಆಗಿ ಬೆಳ್ಳಿ ಆಗುತ್ತೆ, ಸಿಲ್ವರ್ ಪ್ಲಸ್ ಕ್ಲೋರಿನ್ ಗ್ಯಾಸ್, ಕ್ಲೋರಿನ್ ಗ್ಯಾಸ್ ಆಗ್ತದೆ. ಅಂಡ್ ಒನ್ ಮೋರ್ ಎಕ್ಸಾಂಪಲ್, ಸಿಲ್ವರ್ ಬ್ರೋಮೈಡ್, ಬೆಳ್ಳಿಯ ಬ್ರೋಮೈಡ್, ಸಿಲ್ವರ್ ಬ್ರೋಮೈಡ್ ಅಂತ ಕರಿತೀವಿ. ಇದು ಕೂಡ ಡಿಕಾಂಪೋಸ್ ಆಗಿ Ag ಪ್ಲಸ್ Br2. ಬಟ್ ನೇರ ಕ್ವಶನ್ ಕೊಟ್ರೆ ಓಕೆ, ಈ ತರ ಅಪ್ಲೈಡ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಕಾಂಪೌಂಡ್ ಕೊಟ್ಟಿರ್ತಾರೆ ನೋಡ್ರಿ, ಇದನ್ನ ಅಬ್ಸರ್ವ್ ಮಾಡ್ಕೊಳ್ರಿ. AgCl ಮತ್ತೆ AgBr ಅಂತ ಬಂದು ಅಂದ್ರೆ ರೈಟ್, ಇಟ್ ಈಸ್ ಅ ಫೋಟೋಲೈಟಿಕ್ ಡಿಕಾಂಪೋಸಿಷನ್. ಏನದ ಫೋಟೋಲೈಟಿಕ್ ಡಿಕಾಂಪೋಸಿಷನ್, ಗೊತ್ತಾಗತ್ತಾ? ದೆನ್ ಇನ್ನೊಂಥರ ಅಪ್ಲೈಡ್ ಕ್ವಶನ್ ಕೇಳ್ಬೋದು ನಿಮಗೆ. ಇದನ್ನ ಅಪ್ಲಿಕೇಶನ್ ಮಾಡಿದ್ರೆ ಹೆಂಗ್ ಕ್ವಶನ್ ಕೇಳ್ಬೋದು? ದ ಕಾಂಪೌಂಡ್ X, the compound X is exposed to sunlight. It exposed to sunlight, it forms a gray colored element Y, a gray colored element Y along with a chlorine gas, along with a chlorine gas. The compound X is used in black and white photography. The compound X is used in black and white photography. ಹಿಂದೆಲ್ಲ ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿ ಅಂತ ಇತ್ತು, ಇವಾಗೆಲ್ಲ ಕಲರ್ ಡಿಜಿಟಲ್ ಕ್ಯಾಮ್ರಾಗಳೆಲ್ಲ ಬಂದಾವ. ರೀಲ್ ಕ್ಯಾಮ್ರಾ ಅಂತ ಇರ್ತದೆ ಮೊದ್ಲ. ಒಂದ್ಸಾರಿ ಅವ್ರು ಕ್ಲಿಕ್ ಮಾಡಿದ್ರು ಅಂದ್ರೆ ಮುಗಿತ, ಅದನ್ನ ಡಿಲೀಟ್ ಮಾಡಕ್ ಬರ್ತಿದ್ದಿಲ್ಲ, ಎರೇಸ್ ಮಾಡಕ್ ಬರ್ತಿದ್ದಿಲ್ಲ. ಅದ್ರಾಗ ಏನ್ ಪ್ರಿಂಟ್ ಆಗ್ತತೋ ಅದೇ ಫೈನಲ್. ಬಟ್ ಇವಾಗ ನಾವೇನ್ ಮಾಡ್ತಾ ಇದೀವಿ, ಒಂದ್ ಫೋಟೋ ಹೊಡಿತೀವಿ, ಚೆನ್ನಾಗ್ ಬಂದಿಲ್ಲ ಅಂದ್ರೆ ಡಿಲೀಟ್ ಮಾಡ್ತೀವಿ, ಮತ್ತೆ ತೆಗಿತೀವಿ ಡಿಜಿಟಲ್ ಕ್ಯಾಮ್ರಾದೊಳಗೆ. ಎಷ್ಟು ಬೇಕಾದ್ರೂ ಡಿಲೀಟ್ ಮಾಡ್ರಿ, ಎಷ್ಟು ಬೇಕಾದ್ರೂ ಕ್ಲಿಕ್ ಮಾಡಿ. ಮೊದ್ಲಿಂದ ರೀಲ್ ಕ್ಯಾಮ್ರಾ ಇರೋದ, ಒಂದ್ಸರಿ ತೆಗಿದ್ರು ಅಂದ್ರೆ ಅದು ಕಂಪ್ಲೀಟ್ ರೀಲ್ ಆದ್ಮೇಲೆ ಹೋಗಿ ಅದನ್ನೇನ್ ಮಾಡ್ಬೇಕಿತ್ತು, ಡೆವಲಪ್ ಮಾಡಿಸ್ಬೇಕಿತ್ತು. ಬಟ್ ಅವಾಗ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಅದನ್ನ ಕತ್ತಲ ರೂಮ್ ಒಳಗೆ ಓಪನ್ ಮಾಡ್ತಾ ಇದ್ರು. ಒಂದ್ ವೇಳೆ ಅದನ್ನ ಬೆಳಕಿಗೆ ರೀಲ್ ಓಪನ್ ಮಾಡಿಬಿಟ್ರೆ ಏನಾಗೋದು, ಅಲ್ಲಲ್ಲಿರ್ತಕ್ಕಂಥ ಕಾಪಿ ಎಲ್ಲ ಎರೇಸ್ ಆಗ್ತಿದ್ವು. ಹಾಗಾದ್ರೆ ಆ ಫೋಟೋಗ್ರಫಿ ಒಳಗೆ ಬಳಸ್ತಕ್ಕಂಥ ಕಾಂಪೌಂಡ್ ಯಾವ ನಮಗೆ? AgCl ಮತ್ತೆ AgBr. ಇದನ್ನ ಬೆಳಕೊಳಗೆ ತೆಗೆದ್ಬಿಟ್ರೆ ಏನಾಗೋದು, ಸನ್ಲೈಟ್ ಒಳಗೆ ಡಿಕಾಂಪೋಸ್ ಆಗಿ ಬಿಡ್ತಿತ್ತು, ಅದ್ರೊಳಗೆ ಇರ್ತಕ್ಕಂಥ ಫೋಟೋ ಅಳಿಸಿ ಹೋಗ್ತಿದ್ವು. ಅದಕ್ಕೆ ಈ ಕಾಂಪೌಂಡ್ ಗಳನ್ನ ಎಲ್ಲಿ ಬಳಸ್ತೀವಿ ನಾವು? ದೇ ಆರ್ ಯೂಸ್ಡ್ ಇನ್ ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿ, ಕಪ್ಪು ಮತ್ತು ಬಿಳುಕು ಫೋಟೋಗ್ರಫಿ ಒಳಗೆ ಬಳಸ್ತೀವಿ. ಕ್ವಶನ್ ಹಿಂಗೂ ಕೇಳ್ಬೋದು ನಿಮಗೆ. ಏನ್ ಕ್ವಶನ್ ಕೇಳ್ತಾರೆ? ಕಾಂಪೌಂಡ್ ಎಕ್ಸ್ ಸರ್ನ ಈಸ್ ಡಿಕಾಂಪೋಸ್ ಇನ್ ದಿ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಇನ್ ದಿ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಇಟ್ ಫಾರ್ಮ್ಸ್ ಎಲಿಮೆಂಟ್ Y ಅಥವಾ ಗ್ರೇ ಕಲರ್ಡ್ ಎಲಿಮೆಂಟ್ Y along with the chlorine gas. ಸ್ವಲ್ಪ ಹಿಂಟ್ ಕೊಡ್ತಾರೆ ನಿಮಗೆ. ದ ಕಾಂಪೌಂಡ್ X is used in black and white photography. ಈ ವರ್ಡ್ ನೆನ್ಪಿಟ್ಕೊಳ್ರಿ. ನೋಡ್ರಿ, ಪ್ರತಿ ಅಪ್ಲೈಡ್ ಕ್ವಶನ್ ಒಳಗ ಒಂದ್ ಹಿಂಟ್ ಇರ್ತತಿ. ಆಗ್ಲೇ ಡಿಕಾಂಪೋಸಿಷನ್ ನೋಡಿದ್ವಿ ನಾವು, ಬ್ರೌನ್ ಫ್ಯೂಮ್ಸ್. ಒಂದ್ ಕ್ಲೂ ಅದ ನಿಮಗೆ ಯಾವ್ದದು ಅಂತ ತಿಳ್ಕೊಳ್ಳಿ. ಇಲ್ಲೇನ್ ಬಂದತ್ ನಿಮಗೆ? ಇಟ್ ಈಸ್ ಯೂಸ್ಡ್ ಇನ್ ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಾಫ್. ಈಗ ಏನ್ ಕ್ವಶನ್ ಕೇಳ್ತಾರೆ ನಿಮಗೆ? ನೇಮ್ X and Y. X and Y ಯಾವು ಗುರುತಿಸ್ರಿ ಅಂತ. X ಏನಿಲ್ಲಿ? ಈಗ ಎರಡು ಇದಾವಲ್ಲ, ಅದಕ್ಕೆ ನಾನು ಲಾಸ್ಟ್ ಏನ್ ಕೊಟ್ಟಿನಿ ಇಲ್ಲಿ? ಒನ್ ಆಫ್ ದಿ ಪ್ರಾಡಕ್ಟ್ ಈಸ್ ಕ್ಲೋರಿನ್. ಹಂಗಾರೆ ಇದನ್ನ ನೋಡ್ಬೇಕು ನೀವು. ಹಂಗಾರೆ X ಈಸ್ AgCl, Y ಈಸ್ Ag. ಈ ತರ ಬ್ಯಾಲೆನ್ಸ್ ಮಾಡೋಣಂತೆ. ನೀವು ಬ್ಯಾಲೆನ್ಸ್ ಮಾಡ್ರಿ. ಇಲ್ಲಿ ಟು ಇಲ್ಲಿ ಟು ಇಲ್ಲಿ, ರೈಟಾ? ರೈಟ್, ದಿಸ್ ಇಸ್ ಅಬೌಟ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಕ್ಲಿಯರ್? ದೆನ್ ನೆಕ್ಸ್ಟ್ ರಿಯಾಕ್ಷನ್ ಯಾವುದು? ವೆರಿ ಇಂಪಾರ್ಟೆಂಟ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಥರ್ಡ್ ರಿಯಾಕ್ಷನ್